ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೊ ಇನ್ನು ನಾಯಕತ್ವ ಬದಲಾವಣೆ ಯಾವಾಗ ನೋಡಿ ಹೈಕಮಾಂಡ್ ಸ್ಟ್ರಾಂಗ್ ಆಗುತ್ತೆ, ಇನ್ನು ಉಳಿದಂಥವ್ರೆಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ. ಯಾಕೆ ಬದಲಾವಣೆ ಮಾಡಬೇಕು ನಾಯಕತ್ವವನ್ನು? ಏನು ಕಡಿಮೆ ಆಗಿದೆ? ಇದು ಆರ್ ವಿ ದೇಶಪಾಂಡೆ ಪ್ರಶ್ನೆ. ಒಳ್ಳೆ ಕೆಲಸ ಮಾಡ್ತಾ ಇಲ್ವ ಮುಖ್ಯಮಂತ್ರಿಗಳು? ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಬದಲಾಯಿಸಬೇಕಾ? ಒಂದು ಲೆಕ್ಕದಲ್ಲಿ ಹಿರಿಯ ನಾಯಕರು ಆ ರೀತಿ ಹೇಳ್ತಾರೆ. ನಾನು ಮಂತ್ರಿ ಆಗ್ತನೋ ಇಲ್ಲೋ ಗೊತ್ತಿಲ್ಲಪ್ಪ, ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಸಿ ಪಿ ಯೋಗೀಶ್ವರ್ ಹೇಳಿರುವಂಥ ಮಾತು. ಅಧಿಕಾರದ ಒಡಂಬಡಿಕೆ ಗಿಡಂಬಡಿಕೆ ನನಗೆ ಗೊತ್ತಿಲ್ಲ, ನಾನು ಆವಾಗ ಆ ಪಕ್ಷದಲ್ಲಿ ಇರಲಿಲ್ಲ, ಆದರೆ ಡಿ ಸಿ ಎಂ ಆಗಬೇಕು ಅನ್ನುವಂಥ ಬಯಕೆ ಇದೆ ಅಂತಾರೆ ಯೋಗೀಶ್ವರ್. ಹೌದ್ರಿ, ನಾವು ಅದನ್ನೇ ಹೇಳ್ತಾ ಇದೀವಲ್ಲ. ನಾವು ಎಲ್ಲ ಜಿಲ್ಲೆಯ ಶಾಸಕರು ಒಗ್ಗಟ್ಟಿನಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ. ನಮಗೇನು ಅದರ ಮೇಲೆ ಭಿನ್ನವಾದಂಥ ಅಭಿಪ್ರಾಯ ಇಲ್ಲ. ಜಿಲ್ಲೆಯ ಜನಾಭಿಪ್ರಾಯನೂ ಹಾಗೆ ಇದೆ. ನಾವು ಶಾಸಕರೆಲ್ಲ ಹೇಳ್ತಾ ಇದ್ದೀವಿ. ಅದೆಲ್ಲ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬೆಂಬಲ ಇದೆ. ಸಚಿವ ಸ್ಥಾನ ಕೊಟ್ಟರೆ ಬೇಡ ಅಂತಾರೆ ಸರ್? ನನಗೇನು ಬೇಡ ಅಣ್ಣ, ಮೊದಲು ಶಿವಕುಮಾರ್ ಆಗಲಿ, ನಡೀಲಿ, ಸಪೋರ್ಟ್ ಮಾಡಿ. ಬೇಡ ನಡೆಯ, ಇನ್ನೂ ಭಾಳ ಜನ, ಬಾಲಕೃಷ್ಣ ಅವರು ಇದ್ದಾರೆ, ನಮ್ಮ ಅವರು ಆಕಾಂಕ್ಷಿ ಆಗಿದ್ದಾರೆ. ಈಗ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಾಕಲ್ವಾ? ನೋಡಿ, ಕೊಡಲಿ. ನಮ್ಮ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರು, ಅವ್ರಿಗೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಯಾರನ್ನು ಬೇಕಾದರೂ ಶಿಸ್ತುಬದ್ಧವಾಗಿ ಕ್ರಮ ತಗೊಳ್ಳೋಕ್ಕೆ ಅವರಿಗೆ ಶಕ್ತಿ ಇದೆ, ಕೊಟ್ಟಿದ್ದಾರೆ ನನಗೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಇದ್ದೀನಿ. ನಾನು ಶಿಸ್ತನ್ನು ಉಲ್ಲಂಘನೆ ಮಾಡಬೇಡ್ದು. ನಾವು ಹೈಕಮಾಂಡ್ ಬಿಟ್ಟಿದ್ದ ವಿಚಾರ ಇದು. ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನಲ್ಲೇನಿತ್ತು ನಾನು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆಯಿತು, ನಾನು ಇನ್ನು ಮೇಲೆ ಹೇಳಿಕೆ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಬದ್ಧವಾಗಿದ್ದೀನಿ ಅಂತ ಹೇಳಿದ್ದೀನಿ, ಅದೇ ಬದ್ಧವಾಗಿದ್ದೀನಿ, ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ ಪದೇ ಪದೇ. ನನಗೇನು ಯಾರ್ದು ರಿಸ್ಟ್ರಿಕ್ಷನ್ಸು ಅದು ಏನಿಲ್ಲ. ಉಲ್ಲಂಘನೆ ಮಾಡಬಾರ್ದು, ಚರ್ಚೆ ಮಾಡಬಾರ್ದು ಅಂತೇಳಿ ಚರ್ಚೆ ಮಾಡಲ್ಲ ಅಷ್ಟೇ. ನಾನೇನು ಹೇಳಿಕೆ ಕೊಟ್ಟಿದ್ದೆ ಅದ್ರ ಬದ್ಧವಾಗಿರ್ತೀನಿ. ನನ್ನ ಉತ್ತರದಲ್ಲೂ ಅದೇ ಇರ್ತದೆ ಅಷ್ಟೇ. ನಾಯಕರ ಬದಲಾವಣೆ ಯಾಕೆ ಮಾಡ್ಬೇಕ್ರಿ? ಸಿದ್ದರಾಮಯ್ಯ ಎಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಪಾರದರ್ಶಕವಾಗಿ, ಅಭಿವೃದ್ಧಿ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡುವಾಗ ಅಲ್ಲಿ ಪ್ರಶ್ನೆಯಲ್ಲಿ ಬರ್ತದೆ. ಬದಲಾವಣೆ ಬಗ್ಗೆ ಈ ಒಂದು ಮಾತು ಬಂದಿಲ್ಲ. ಯಾರು ಹಿಡಿದು ಬಿಡೋದಲ್ಲ, ಮಾತು ಬಂದಿಲ್ಲ, ಚರ್ಚೆ ಆಗೋ ಪ್ರಶ್ನೆಯೂ ಇಲ್ಲ. ಏನು ತಪ್ಪದೆ? ಒಬ್ಬ ನಾಯಕ ಅಂತಂತ ಆರಿಸಿದಾಗ 5 ವರ್ಷದ ಆರಿಸಿದ್ದೇವೆ. ನಾಯಕಂತ ನಾವು ಆರಿಸುವಾಗ 2 ವರ್ಷ, 1 ವರ್ಷ, 3 ವರ್ಷ ಅಂತಲೇ ಹೇಳಿಲ್ಲ. ಶಾಸಕಾಂಗ ಪಕ್ಷದ ನಾಯಕರಂತ ಆರಿಸಿದ್ದೇವೆ. ಹಾಗೆ ಅವ್ರು ಏನು ಹೇಳಿದ್ರು ಏನು ತಪ್ಪಿಲ್ಲ. 5 ವರ್ಷ ಅವರೇ ಇರ್ತಾರೆ ನನ್ನ ಅನಿಸಿಕೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಏನಂದರೆ ಇದು ಮುಂದುವರೆದ ಭಾಗ. ಇದು ಈಗ 3ನೇ ದಿವಸ 1-to-1 ಚರ್ಚೆ ನಡೀತಾ ಇದೆ. ಆದರೆ ಒಂದಕ್ಕೆ ಮಾತ್ರ ನಾಯಕರುಗಳು ನೋ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಇಲ್ಲ. ಇನ್ನು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಇಲ್ಲ. ಚರ್ಚೆ ಇಲ್ಲ ಅಂದ ತಕ್ಷಣ ಒಳಗಡೆಗೆ ಚರ್ಚೆಗಳೇ ಆಗಲ್ವಾ? ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾಕೋ ಇದ್ದಕ್ಕಿದ್ದಂಗೆ ಇವರ ಲ್ಯಾಂಗ್ವೇಜ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಬದಲಾದಂಥ ರೀತಿ ನೋಡಿದ್ರೆ 10 ಹಲವು ಅನುಮಾನಗಳಿಗೆ ಇದು ಕಾರಣ ಆಗುತ್ತೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನೋಡಿ, ಹೈಕಮಾಂಡ್ ಸ್ವಲ್ಪ ಬಿಗಿ ಆಯಿತು ಅಂತಂದರೆ ನಾಯಕರ ವರಸೆ ಹೆಂಗೆ ಬದಲಾಗುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಬೇರೆ ಬೇರೆ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ಇನ್ನು ಮೇಲಿಂದ ಈ ರೀತಿ ಚರ್ಚೆ ಆಗಬಾರ್ದು ಅಂತ. ಆದರೆ ಕೆಲವರು ಬ್ಯಾಟಿಂಗನ್ನು ಮುಂದುವರಿಸಿದ್ದಾರೆ. ನಾನು ಮಂತ್ರಿ ಆಗ್ತನೋ ಇಲ್ಲೋ ಗೊತ್ತಿಲ್ಲಪ್ಪ, ಆದರೆ DCM ಡಿ ಕೆ ಶಿವಕುಮಾರ್ CM ಆಗಬೇಕು ಅನ್ನುವಂಥದ್ದು ನನ್ನ ಬಯಕೆ ಅಂತ CP ಯೋಗೀಶ್ವರ್ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಮತ್ತೆ ಇಕ್ಬಾಲ್ ಅದೇ ಮಾತನ್ನು ಹೇಳಿದ್ದಾರೆ. ಹೌದು, ಶಿಸ್ತು ಸಮಿತಿ ಹೇಳಿದೆ, ನೋಟಿಸ್ ಕೊಟ್ಟಿದೆ, ಎಲ್ಲ ಸರಿ, ಆದರೆ ನನ್ನ ಮಾತಿಗೆ ನಾನು ಬದ್ಧನಿದ್ದೀನಿ ಅನ್ನೋದ್ರ ಮುಖಾಂತರ ಇನ್ನೂ ಕೂಡ ಈ ವಿಚಾರ ಚಾಲ್ತಿಯಲ್ಲಿದೆ ಅನ್ನುವಂಥ ಸಂದೇಶವೂ ಕೂಡ ರವಾನೆ ಆಗಿದೆ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ CM DCM ಇಬ್ಬರೂ ಕೂಡ ದಿಲ್ಲಿನಲ್ಲಿದ್ದಾರೆ. ದಿಲ್ಲಿ ವಲಯದಲ್ಲಿ ಏನೇನು ಡೆವಲಪ್ಮೆಂಟ್ಗಳು ನಡೀತಾ ಇದೆ? ಪ್ರಸನ್ನ. ರಂಗನಾಥ್, ಕಳೆದ 6-7 ತಿಂಗಳಿಂದ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ಗೊಂದಲಗಳು ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಂಡಿರ್ಬೋದು. ಅಂದರೆ ಅವರು ಮಾಡ್ತಾ ಇರುವಂತಹ ಮೀಟಿಂಗ್ಗಳಿರ್ಬೋದು ಅಥವಾ ಹೇಳಿಕೆಗಳಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನ ಪಡೆದುಕೊಂಡಿರ್ಬೋದು. ಆದರೆ ನಾಯಕರ ಮಾತಿನ ಧಾಟಿ ಬದಲಾಗಿದೆ ಹೊರತು ಅವರ ಭಾವನೆಗಳು ಬದಲಾಗಿಲ್ಲ. ಇದೀಗ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದ ಮೇಲೆಯೂ ಕೂಡ ನಾಯಕರ ಮಾತಿನ ವೇಗ ಕಡಿಮೆ ಆಗಿರ್ಬೋದು, ಆದರೆ ಅವರ ಭಾವನೆಗಳು ಬದಲಾಗಿಲ್ಲ. ಅವರು ಅದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಕಳೆದ ವಾರವೂ ಕೂಡ ಶಾಸಕರ 1-to-1 ಸಭೆಯನ್ನು
ನಡೆಸಿದ್ರು. ಈ ವಾರವೂ ಕೂಡ 2ನೇ ಹಂತದ ಶಾಸಕರ ಸಭೆ ನಡೀತಾ ಇದೆ. ಅದು ಇವತ್ತು ಕೊನೆ ಹಂತಕ್ಕೆ ಬಂದು ತಲುಪಿದೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಇನ್ನೊಂದು ಕೆಲಸವನ್ನ ಇದೀಗ ಮಾಡಿದ್ದಾರೆ. ಅದು ಯಾರಿಗೆ ದೂರು ದುಮ್ಮಾನಗಳಿದಾವೆ ಅಥವಾ ಸಚಿವರ ಬಗ್ಗೆ ಬೇಸರಗಳಿದಾವೆ, ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದೆ, ಅವರು ಲಿಖಿತ ರೂಪದಲ್ಲಿ ಕೊಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಯಾರು ಲಿಖಿತ ರೂಪದಲ್ಲಿ ತಮ್ಮ ಕ್ಷೇತ್ರದ ರಿಪೋರ್ಟ್ ಸೇರಿದಂತೆ ಯಾವುದನ್ನ ಲಿಖಿತ ರೂಪದಲ್ಲಿ ಕೊಡದೇನೆ ಕೇವಲ ಮೀಟಿಂಗ್ ಅಷ್ಟೇ ಅಟೆಂಡ್ ಮಾಡಿ ಹೇಳಿಕೆಗಳನ್ನಷ್ಟೇ ಕೊಡೋದಕ್ಕೆ, ಅಭಿಪ್ರಾಯಗಳನ್ನಷ್ಟೇ ಕೊಡೋದಕ್ಕೆ ಮುಂದೆ ಬಂದಿದ್ರು, ಅವರಿಂದಲೂ ಕೂಡ ನೀವು ಲಿಖಿತ ರೂಪದಲ್ಲಿಯೇ ಎಲ್ಲವನ್ನು ಕೊಡಬೇಕು ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ಲಿಖಿತ ರೂಪದಲ್ಲಿ ವಾಪಸ್ ಕರೆದಿಸಿಕೊಂಡು ಅವ್ರನ್ನ ಅಭಿಪ್ರಾಯಗಳನ್ನ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಈ ರೀತಿಯ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕಾಗುತ್ತೆ ಅಂತ ಯಾರು ನಿರೀಕ್ಷೆಯನ್ನ ಮಾಡ್ಕೊಂಡಿದ್ರು, ಆ ರೀತಿಯ ಕಡಿವಾಣ ಹಾಕುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಿಲ್ಲ. ಕೇವಲ ಹೇಳಿಕೆಗಳನ್ನ ಪಡೆಯುವಂತ ಕೆಲಸ ಮಾತ್ರ ಆಗ್ತಾ ಇದೆ. ಶಾಸಕರ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಸ್ವತಃ ಸುರ್ಜೇವಾಲಾ ಅವರು ಒಪ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಲಿಖಿತ ರೂಪದಲ್ಲಿ ಅಭಿಪ್ರಾಯಗಳನ್ನ ಪಡೆದುಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಪರಿಶೀಲನೆಯ ಸಂದರ್ಭದಲ್ಲಿ ಅದನ್ನ ಸಚಿವರ ಮುಂದಾಗ್ಲಿ ಹೈಕಮಾಂಡ್ ಮುಂದಾಗ್ಲಿ ಇಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ಯೋಚನೆ ಮಾಡದಂತೆ ಕಂಡು ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಕಡೆ ಸುರ್ಜೇವಾಲಾ ಅವರು ಹೈಕಮಾಂಡ್ನ ಪ್ರತಿನಿಧಿ, ಅವರು ಬೆಂಗಳೂರಲ್ಲಿ ಕೂತು ಶಾಸಕರ ಸಭೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿಯೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗಿ ಹೈಕಮಾಂಡ್ನ ನಾಯಕರನ್ನ ಭೇಟಿ ಆಗ್ತಾರೆ ಅಂದ್ರೆ ಗೊಂದಲಗಳು ಇನ್ನೂ ತಿಳಿಯಾಗಿಲ್ಲ ಮತ್ತು ಅದು ಬೇರೆ ರೀತಿಯ ದಿಕ್ಕಿಗೆ ಹೊರಳ್ತಾ ಇದೆ ಅನ್ನುವಂಥದ್ದು ಅರಿವಾಗಿದೆ. ಅದನ್ನ ಕಂಟ್ರೋಲ್ಗೆ ತರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ ಏನು ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆ ಆಗುವಂಥದ್ದು ನಿಶ್ಚಿತ. ಮತ್ತು ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಮಾಡಬೇಕು ಅಂತೇಳಿ ಅವರ ಸಮಯಾವಕಾಶವನ್ನು ಕೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಂತ ಕಾರಣಕ್ಕೋಸ್ಕರ ಅವರ ಭೇಟಿಗೆ ಅವಕಾಶ ಸಿಗಲಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಇದೀಗ ವಾಪಸ್ ಆಗಿದ್ದಾರೆ. ತಕ್ಷಣಕ್ಕೆ ರಾಹುಲ್ ಗಾಂಧಿ ಅವರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡೋದಕ್ಕೆ ಹೊರಟಿದ್ದಾರೆ. ಅವರ ಸಮಯಾವಕಾಶ ನಾಳೆ ಸಿಕ್ಕಿದೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಸಿದ್ದರಾಮಯ್ಯನವರು ಗಂಭೀರವಾಗಿ ಮಾತನಾಡ್ತಾರೆ. ಒಂದು, ಒಬಿಸಿ ಸಲಹಾ ಮಂಡಳಿಗೆ ಇವರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ. ಹೀಗಾಗಿ ಅದರ ರೂಪುರೇಷೆ ಏನು ಅನ್ನೋ ಬಗ್ಗೆ ರಾಹುಲ್ ಗಾಂಧಿ ಅವರನ್ನ ಒಂದು ಸ್ಪಷ್ಟ ಚಿತ್ರಣವನ್ನ ಸಿದ್ದರಾಮಯ್ಯನವರು ಪಡ್ಕೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದು ರಾಷ್ಟ್ರ ರಾಜಕಾರಣದ ದಿಕ್ಕಿಗೆ ಹೊರಳಿದ್ದೆ ಆದ್ರೆ ಅದು ಯಾವ ರೀತಿಯ ಮುಂದೆ ಗೊಂದಲಗಳನ್ನ ಕ್ರಿಯೇಟ್ ಮಾಡಬಹುದು ಅಥವಾ ತಮ್ಮ ಪಾತ್ರ ಏನು, ಈ ಎಲ್ಲ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ 1-to-1 ಚರ್ಚೆಯನ್ನ ಮಾಡ್ತಾರೆ. ಇನ್ನು ರಾಜ್ಯದಲ್ಲಿ ಎದ್ದಿರುವಂತಹ ಗೊಂದಲಗಳ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡಿ ಅನ್ನುವಂತಹ ಒಂದು ಹೈಕಮಾಂಡ್ಗೆ ಒತ್ತಡ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಬಹುದು, ಡಿ ಕೆ ಶಿವಕುಮಾರ್ ಕೂಡ ಮಾಡಬಹುದು. ಇದೀಗ ಸಿದ್ದರಾಮಯ್ಯನವರ ಬೆಂಬಲವರು ಯಾಕೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತ ನೇರವಾದಂತಹ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರನ್ನ ನಾವು ಕೇವಲ 2 ವರ್ಷಕ್ಕೋ 3 ವರ್ಷಕ್ಕೋ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಲ್ಲ, 5 ವರ್ಷಕ್ಕೆ ಅಂತೇಳಿ ಆಯ್ಕೆ ಮಾಡಿದ್ದು ಮತ್ತು ನಮ್ಮ ಓಟಿನ ಬಲದಿಂದ ಬಹುಮತದ ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಹೀಗಾಗಿ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಶಾಸಕರ ಅಭಿಪ್ರಾಯ ಹೊರತು ಯಾರೋ ಒಂದಿಬ್ಬರ ಅಭಿಪ್ರಾಯ ಅಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬೆಂಬಲಿಗರ ಅಭಿಪ್ರಾಯ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾತ್ರ ಖಚಿತವಾಗಿ ಹೇಳ್ತಾ ಇರುವಂತದ್ದು, ನಾವು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೋಡಿಯೇ ನೋಡ್ತೀವಿ ಅನ್ನುವಂಥದ್ದು. ಕೇವಲ ಶಾಸಕರ ಅಸಮಾಧಾನ ಮೇಲ್ನೋಟಕ್ಕೆ ಕಂಡು ಬಂದ್ರು, ಅದರ ಒಳಗಿನ ತಿರುಳು ಬೇರೆಯೇ ಇದೆ. ನಾಯಕತ್ವ ಬದಲಾವಣೆಯ ವಿಚಾರದ ಗೊಂದಲದಿಂದಾಗಿಯೇ ಈ ಶಾಸಕರ ಅಸಮಾಧಾನದ ಮುನ್ನೆಲೆಗೆ ಬಂದಿದೆ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ನಡೀತಾ ಇರುವಂತಹ ವಿಚಾರ. ಹೀಗಾಗಿ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಬಗೆಹರಿಸುತ್ತಾ ಅಥವಾ ಪ್ರಾರಂಭದ ಹಂತದಲ್ಲಿ ಅದನ್ನ ಚಿವುಟಿ ಹಾಕುವಂತ ಕೆಲಸವನ್ನ ಮಾಡುತ್ತಾ, ಅದು ಬಹುತೇಕ ನಾಳೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಅದಕ್ಕೊಂದು ಸ್ಪಷ್ಟವಾದಂತ ಒಂದು ರೂಪರೇಷೆ ಏನು, ಅಥವಾ ಈ ಗೊಂದಲಗಳು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾ ಅಥವಾ ನಾಯಕತ್ವ ಬದಲಾವಣೆಯ ಹಂತಕ್ಕೂ ಕೂಡ ಹೋಗಿದೆಯಾ ಅನ್ನುವಂಥದ್ದು ನಾಳೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.